ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಹಾಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ನಮ್ಮ ನವರಾತ್ರಿಯ ಪೂಜಾ ವಿಶೇಷವೇ ಘಟಸ್ಥಾಪನೆ. ಘಟಸ್ಥಾಪನೆ ಮಾಡುವುದರಿಂದ ನಮ್ಮ ಪೂಜೆಯ ಪ್ರಾರಂಭವಾಗುತ್ತದೆ. ಕಲಶ ಸ್ಥಾಪನೆಯನ್ನು ಹೇಗೆ ಮಾಡುವುದು, ಅದಕ್ಕೆ ಸಂಬಂಧಿಸಿದ ಶುಭ ಮುಹೂರ್ತಗಳು ಯಾವುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ನವರಾತ್ರಿಯ ಮೊದಲ ದಿನದ ಪೂಜೆಯ ಆರಂಭವನ್ನು ನಮ್ಮ ಮನೆಯ ಹೊಸ್ತಿಲ ಪೂಜೆ ಮಾಡುವುದರೊಂದಿಗೆ ಪ್ರಾರಂಭ ಮಾಡಿಕೊಳ್ಳಬೇಕು. ಮೊದಲನೇದಾಗಿ ಅರಿಶಿಣದ ನೀರಿನಿಂದ ಹೊಸ್ತಲನ್ನು ನಾವು ನೀಟಾಗಿ ಒರೆಸಿಕೊಳ್ಳಬೇಕು. ಇಲ್ಲದಿದ್ದರೆ ಅರಿಶಿಣವನ್ನು ಕೂಡ ನಾವು ಹಚ್ಚಬಹುದು. ನಂತರ ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳಿಂದ ಅಲಂಕಾರವನ್ನು ಮಾಡಬೇಕು. ಹಾಗೆ ಚಿಕ್ಕ ರಂಗೋಲಿಯನ್ನು ಹಾಕಬೇಕು. ಜೊತೆಗೆ ಸ್ವಸ್ತಿಕ್ ಚಿಹ್ನೆಯನ್ನು ಕೂಡ ನಾವು ಬರೆಯಬೇಕು. ಹೊಸ್ತಿಲ ಬಳಿ ಎರಡೂ ಕಡೆ ಒಂದೊಂದು ದೀಪವನ್ನು ಹಚ್ಚಿಡಬೇಕು. ಹಾಗೆ ಹೊಸ್ತಿಲಿಗೂ ಕೂಡ 2 ಎಲೆ ಅಡಿಕೆ, 1 ಹಣ್ಣನ್ನು ಇಟ್ಟು ನೈವೇದ್ಯವನ್ನಾಗಿ ಮಾಡಬೇಕು. 1 ತೆಂಗಿನಕಾಯಿಯನ್ನು ಒಡೆದು ನಂತರ ಮಂಗಳಾರತಿ ಊದುಬತ್ತಿಯಿಂದ ಬೆಳಗಿ ಪೂಜೆಯನ್ನು ಮಾಡಬೇಕು. ಹಾಗೆ ಮನೆಯ ನಮ್ಮ ತುಳಸಿ ಕಟ್ಟೆಗೂ ಕೂಡ ಪೂಜೆಯನ್ನು ಮಾಡಿ ತುಳಸಿಯ ಮುಂದೆ 1 ದೀಪವನ್ನು ಹಚ್ಚಿಡಿ. ಸಾಧ್ಯವಾದರೆ ಪ್ರದಕ್ಷಿಣೆ ಹಾಕಲಿಕ್ಕೆ ಬಂದರೆ ತುಳಸಿ ಕಟ್ಟೆಯನ್ನು ಪ್ರದಕ್ಷಿಣೆ ಮಾಡಿ. ನಮಗೆ ಬನ್ನಿ ಮರದ ಪೂಜೆ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ನಾವು ತುಳಸಿ ಪೂಜೆ ಮಾಡುವುದರಿಂದ ತುಂಬ ಶುಭ ಫಲ ಸಿಗುತ್ತದೆ. ನಂತರವಾಗಿ ನಾವು ನಮ್ಮ ಮನೆಯ ದೇವರನ್ನು ಪೂಜೆ ಮಾಡಿಕೊಳ್ಳಬೇಕು. ಹಾಗೆ ನಾವು ನವರಾತ್ರಿಯ ಕಲಶವನ್ನು ದೇವರ ಮನೆಯಲ್ಲೇ ಕೂರಿಸಬೇಕು. ಆದ್ದರಿಂದ ದೇವರ ಮನೆಯಲ್ಲಿ ಒಂದು ಪುಟ್ಟ ಜಾಗವನ್ನು ಮಾಡಿಕೊಂಡು ಕಲಶ ಕೂರಿಸುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. 1 ಕೆಂಪು ಬಟ್ಟೆಯನ್ನು ಹಾಸಿ ಅದರ ಮೇಲೆ ಮಣೆಯನ್ನು ಇಟ್ಟು ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಿ ನಂತರ 1 ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಟು ಮತ್ತು ಕಳಸ ಕೂರಿಸುವ ಚಮ್ಮನ್ನು ತಟ್ಟೆಯ ಅಕ್ಕಿಯ ಮೇಲಿಡಿ. ಕಳಸವನ್ನು ತುಂಬುವ ಚಂಬಿಗೆ ನಾವು ಮಡಿಯಿಂದ ತಂದಂತಹ ನೀರನ್ನು ಹಾಕಿ ಅದಕ್ಕೆ ಅರಿಶಿನ ಕುಂಕುಮ 1 ರೂಪಾಯಿ ಕಾಯಿನನ್ನು ಹಾಕಿ ನಂತರ 5 ವೀಳ್ಯದೆಲೆ ಅಥವಾ ಮಾವಿನ ಎಲೆಗಳಿಂದ ನಾವು ಕಳಶವನ್ನು ತುಂಬಬಹುದು. ವೀಳ್ಯದೆಲೆಯನ್ನು ನಾವು ತೆಗೆದುಕೊಳ್ಳುವಾಗ ಸ್ವಲ್ಪ ಬಲುತ್ತಿರುವ ವೀಳ್ಯದೆಲೆಗಳನ್ನು ನಾವು ತೆಗೆದುಕೊಳ್ಳಬೇಕು. ತುಂಬಾ ಎಳೆ ವೀಳ್ಯದೆಲೆಗಳು ಇದ್ದಾಗ ಬೇಗ ಬತ್ತಿ ಹೋಗುತ್ತವೆ. ಹಾಗೆ ತೆಂಗಿನಕಾಯಿಯನ್ನು ತೊಳೆದು ಅರಿಶಿನ ಕುಂಕುಮವನ್ನು ಹಚ್ಚಿ ಕಳಸದ ಮೇಲೆ ಪ್ರತಿಷ್ಠಾಪನೆಯನ್ನು ಮಾಡಿ ಹೂಗಳನ್ನು ಮುಡಿಸಿ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಜೊತೆಗೆ ಸಿಹಿಯ ನೈವೇದ್ಯವನ್ನು ಮಾಡಿ ಮಂಗಳಾರತಿಯನ್ನು ಮಾಡಬೇಕು. 1 ಸಾರಿ ಕಳಶವನ್ನು ಕೂರಿಸಿದ ಮೇಲೆ ಅದರ ಬದಲಾವಣೆ ಮಾಡಬಾರದು. ಯಾವುದೇ ಕಾರಣಕ್ಕೂ ಅದನ್ನು ಅಲುಗಾಡಿಸುವಂಥದ್ದಾಗಿರ್ಬೋದು, ಹಾಗೆ ಎಲೆಗಳ ಬದಲಾವಣೆ ಮಾಡುವಂಥದ್ದಾಗಿರಬಹುದು. ಯಾವುದೇ ಕಾರ್ಯವನ್ನು ಕೂಡ ನಾವು ಮಾಡಬಾರದು. 9 ದಿನಗಳ ಕಾಲದವರೆಗೆ ಕಳಶ ಅದೇ ಸ್ಥಳದಲ್ಲಿ ಹಾಗೆಯೇ ಇರಬೇಕು. ಹೂಗಳ ಬದಲಾವಣೆಯನ್ನು ಮಾಡಿ ಪ್ರತಿನಿತ್ಯ ದೇವಿಗೆ ಪ್ರಿಯವಾಗಿರುವಂತಹ ನೈವೇದ್ಯವನ್ನು ಮಾಡಿ ನಾವು ಪೂಜೆಯನ್ನು ಮಾಡಬೇಕು. ಪೂಜೆಯ ವ್ರತಕ್ಕಾಗಿ ಇಷ್ಟೆಲ್ಲ ತಯಾರಿ ಮಾಡಿಕೊಂಡ ನಾವು ಕಳಶದ ಪ್ರತಿಷ್ಠಾಪನೆಯನ್ನು ಒಂದು ಒಳ್ಳೆಯ ಸಮಯದಲ್ಲಿ ಮಾಡಬೇಕು. ಪಂಚಾಂಗದ ಪ್ರಕಾರ ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ಪ್ರತಿಪಾದ ತಿಥಿಯು 2024ರ ಅಕ್ಟೋಬರ್ 3ರಂದು ಮಧ್ಯರಾತ್ರಿ 12:19ಕ್ಕೆ ಪ್ರಾರಂಭವಾಗಿ ಮರುದಿನ ಅಕ್ಟೋಬರ್ 4ರಂದು 2:58ಕ್ಕೆ ಮುಕ್ತಾಯಗೊಳ್ಳುವುದು. ಈ ವರ್ಷ ಅಕ್ಟೋಬರ್ 3ರಂದು ಬೆಳಗ್ಗೆ 6:19ರಿಂದ 7:23ರವರೆಗೆ ಕಲಶ ಸ್ಥಾಪನೆ ಮಾಡಬಹುದು. ಅಷ್ಟು ಬೇಗನೆ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದಾದರೆ ಅಭಿಜಿತ್ ಮುಹೂರ್ತ ಕೂಡ ಇದೆ. ಬೆಳಗ್ಗೆ 11:52ರಿಂದ ಮಧ್ಯಾಹ್ನ 12:40ರವರೆಗೆ ಇರುತ್ತೆ. ಈ ಸಮಯದಲ್ಲೂ ಕೂಡ ನಾವು ಕಲಶ ಸ್ಥಾಪನೆ ಅಂದರೆ ಘಟಸ್ಥಾಪನೆಯನ್ನು ಮಾಡಬಹುದು. ಆದಷ್ಟು ಬೆಳಗಿನ ಸಮಯ ಪೂಜೆಗೆ ಉತ್ತಮವಾಗಿರೋದರಿಂದ ಬೆಳಗಿನ ಒಂದು ಮುಹೂರ್ತಕ್ಕೆ ನೀವು ಪೂಜೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆಯೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವುದು ತುಂಬ ಒಳ್ಳೆಯದು. ಇದರಿಂದ ಪೂಜೆಯ ಪೂರ್ಣ ಫಲ ನಮಗೆ ದೊರೆಯುತ್ತದೆ. ಈ ಸಮಯ ಬಂದು 4:15 ಮೇಲಿಂದ ನಾವು 5:15 ಒಳಗೆ ಪೂಜೆಯನ್ನು ಮಾಡಬಹುದು. ಹಾಗೆಯೇ ಕೆಲವೊಂದು ಕಡೆ ನವರಾತ್ರಿಯ ಕಳಶ ಸ್ಥಾಪನೆ ಆಗಿರ್ಬೋದು, ಅಖಂಡ ದೀಪವನ್ನು ಹಚ್ಚುವಂಥದ್ದಾಗಿರ್ಬೋದು ಎಲ್ಲ ಸಂಜೆ ವೇಳೆ ರಾತ್ರಿ ವೇಳೆಯಲ್ಲಿ ಪೂಜೆಯನ್ನು ಮಾಡ್ತಾರೆ. ಸಾಯಂಕಾಲ 6:15ರ ಮೇಲಿಂದ 7:45ರ ಒಳಗೆ ನಾವು ಕಳಶ ಸ್ಥಾಪನೆಯನ್ನು ಮಾಡಬಹುದು. ಸ್ನೇಹಿತರೆ, ನಾವು 9 ದಿನಗಳ ಕಾಲ ಆಗಿರ್ಬೋದು, 5 ದಿನ ಅಥವಾ 3 ದಿನ, 1 ದಿನದವರೆಗೆ ಕಳಶ ಸ್ಥಾಪನೆಯನ್ನು ಮಾಡಿ ಅಖಂಡ ದೀಪ ಜ್ಯೋತಿಯನ್ನು ಹಚ್ಚಿ ಪೂಜೆಯನ್ನು ಮಾಡಿರ್ತೇವೆ. ಹಾಗೆ ಕಳಶ ಸ್ಥಾಪನೆ ವಿಸರ್ಜನೆ ಕೂಡ ಅಷ್ಟೇ ಪ್ರಮುಖವಾಗಿರುತ್ತೆ. ನವರಾತ್ರಿಯ 9 ದಿನಗಳು ಮಹಾನವಮಿ ಹಬ್ಬದ ದಿನಕ್ಕೆ ಮುಕ್ತಾಯವಾಗುತ್ತದೆ. ಮಾರನೇ ದಿನ ವಿಜಯದಶಮಿ ಇರುತ್ತದೆ.
ಅವತ್ತು ಕೂಡ ನಮಗೆ ಹಬ್ಬ ಇರುತ್ತೆ. ಅಷ್ಟೇ ಅಲ್ಲದೆ ಅವತ್ತು ಶನಿವಾರ ಕೂಡ ಇರುವುದರಿಂದ ಅವತ್ತು ನಾವು ಕಳಸ ವಿಸರ್ಜನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಭಾನುವಾರದ ದಿನ ಕಳಶ ವಿಸರ್ಜನೆಯನ್ನು ಮಾಡಬೇಕು. ಹಾಗೆಯೇ ನವರಾತ್ರಿ ಪೂಜೆಯ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡಿ. ಧನ್ಯವಾದಗಳು.